ಹಾಗೆ ಮತ್ತೊಬ್ಬ ವಿದ್ವಾಂಸರು ಶ್ರೀ ರಾಮವಿಠಲಾಚಾರ್ಯ. ಗಂಗೆ ಅದರ ಮಹತ್ವ ಅನೇಕ ಪುರಾಣಗಳಲ್ಲಿ ಬಂದಿದೆ. ಆಗಲೇ ತಿಳಿಸಿದಂತೆ ಗದ್ಯ ರೂಪದಲ್ಲೂ ಕೂಡ ಅದರ ವರ್ಣನೆಗಳನ್ನು ನಾವು ಕಾಣ್ತೀವಿ. ಆ ಗಂಗಾ ಗದ್ಯ ಅದರ ಬಗ್ಗೆ ಮಾತನಾಡಲಿಕ್ಕೆ ರಾಮವಿಠಲಾಚಾರ್ಯರು ನಮ್ಮ ಮುಂದೆ ಉಪಸ್ಥಿತರಿದ್ದಾರೆ. ರಾಮವಿಠಲಾಚಾರ್ಯರು ಶಾಸ್ತ್ರದಲ್ಲಿ ಆಳವಾದ ಪರಿಣತಿಯನ್ನು ಸಂಪಾದನೆ ಮಾಡಿದ ವಿದ್ವಾಂಸರು, ಆಶು ಕವಿಗಳು ಕೂಡ ಹೌದು. ಕನ್ನಡ, ಸಂಸ್ಕೃತ ಹೀಗೆ ಹಲವಾರು ಭಾಷೆಗಳಲ್ಲಿ ಕೂಡಲೇ ಕವಿತೆಗಳನ್ನು, ಶ್ಲೋಕಗಳನ್ನು ರಚಿಸ್ತಕ್ಕಂತಹ ಕವಿತಾ ಶಕ್ತಿಯನ್ನು ಕೂಡ ರಾಮವಿಠಲಾಚಾರ್ಯರು ಸಂಪಾದನೆ ಮಾಡಿದ್ದಾರೆ. ನಮ್ಮ ಮಾಧ್ವ ಸಮಾಜದಿಂದ ಬರ್ತಕ್ಕಂತಹ ಅನೇಕ ಪತ್ರಿಕೆಗಳಲ್ಲಿ ಸುಮಾರು 15-20 ವರ್ಷಗಳಿಂದ ನಿರಂತರವಾಗಿ ಲೇಖನಗಳನ್ನು ಬರೀತಾ ಇದ್ದಾರೆ. ತಾವು ವಿದ್ಯಾರ್ಥಿಗಳಾಗಿದ್ದಾಗಲೇ ಶ್ರೀಪಾದಂಗಳವರ ಉಪನ್ಯಾಸಗಳನ್ನು ಕೇಳಿ ಸಂಗ್ರಹ ಮಾಡಿ ಅದನ್ನು ತತ್ವವಾದ ಪತ್ರಿಕೆಗೆ ಕೊಡ್ತಾ ಇತ್ತು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಸುಮಾರು 40-45 ವರ್ಷಗಳಿಂದ ನಿರಂತರವಾಗಿ ಪತ್ರಿಕೆಗೆ ಲೇಖನವನ್ನು ನೀಡ್ತಾ ಇರತಕ್ಕಂತಹ ವಿದ್ವಾಂಸರು ರಾಮವಿಠಲಾಚಾರ್ಯರು. ನ್ಯಾಯ, ವೇದಾಂತ, ಎಲ್ಲ ಪುರಾಣಗಳು, ಧರ್ಮಶಾಸ್ತ್ರ ಗ್ರಂಥಗಳು, ಉಪನಿಷತ್ತುಗಳು ಎಲ್ಲದರ ಬಗ್ಗೆಯೂ ಕೂಡ ಉತ್ತಮ ಅಧ್ಯಯನವನ್ನು ಮಾಡಿ ಜನರಿಗೆ ಮನಮುಟ್ಟುವಂತೆ ಉಪನ್ಯಾಸವನ್ನು ನೀಡ್ತಕ್ಕಂಥ ಶಕ್ತಿಯನ್ನು ಅವರು ಸಂಪಾದನೆ ಮಾಡಿದ್ದಾರೆ. ಅಂತಹ ವಿದ್ವಾಂಸರು ಇವತ್ತು ಈ ಒಂದು ಹರಿದ್ವಾರ ಕ್ಷೇತ್ರ ಮಧ್ವಾಶ್ರಮದಿಂದ ನಡೀತಾ ಇರತಕ್ಕಂತಹ ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಿರತಕ್ಕಂಥದ್ದು ತುಂಬ ಸಂತಸದ ಸಂಗತಿಯಾಗಿದೆ. ವಿದ್ವಾಂಸರಾಗಿರ್ತಕ್ಕಂಥ ರಾಮವಿಠಲಾಚಾರ್ಯರಿಗೆ ಮಧ್ವಾಶ್ರಮದ ಪರವಾಗಿ ಪ್ರಣಾಮಪೂರ್ವಕವಾಗಿ, ಹೃತ್ಪೂರ್ವಕವಾಗಿ ಸುಸ್ವಾಗತ. ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ನಾನು ವಿನಮ್ರನಾಗಿ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿಯ ದಿವಸ ಭಗೀರಥ ಮಹಾರಾಜ ಗಂಗೆಯನ್ನ ಧರೆಗೆ ಇಳಿಸಿದ ದಿವಸ, ಗಂಗಾವತರಣ ದಿನ ಅಂತ ಅದನ್ನು ಹೇಳ್ತಾರೆ. ಅವತ್ತು ಗಂಗೆಯನ್ನ ಸ್ಮರಣೆ ಮಾಡಿಕೊಳ್ಬೇಕು, ಗಂಗೆಯಲ್ಲಿ ಸ್ನಾನ ಮಾಡಬೇಕು, ಗಂಗಾ ಜಲದಿಂದ ಭಗವಂತನಿಗೆ ಅಭಿಷೇಕ ಮಾಡಿ ಗಂಗೆಯ ಸ್ತೋತ್ರವನ್ನು ಮಾಡಿ, ಆ ಗಂಗೆ ತ್ರಿವಿಕ್ರಮನ ಪಾದದಿಂದ ಹರಿದು ಬಂದವಳು, ಆ ತ್ರಿವಿಕ್ರಮನ ಅನುಗ್ರಹಕ್ಕೆ ನಾವು ಪಾತ್ರ ಆಗಬೇಕು. ಭಾಗವತದ 5ನೇ ಸ್ಕಂಧದಲ್ಲಿ ಆ ಗಂಗೆಯ ಅವತರಣದ ಗದ್ಯವನ್ನ ಹೇಳ್ತಾರೆ. ಅದನ್ನು ನಾವೆಲ್ಲರೂ ಕೂಡ ಚಿಂತನೆ ಮಾಡೋಣ. ಶ್ರೀ ಶುಕ ಉವಾಚ ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋಃ ವಿಕ್ರಮತಃ ವಾಮಪಾದಾಂಗುಷ್ಟ ನಖ ನಿರ್ಭಿನ್ನ ಊರ್ಧ್ವಾಂಡ ಕಟಾಹ ವಿವರೇಣ ಅಂತಃ ಪ್ರವಿಷ್ಟಾಯ ಬಾಹ್ಯ ಜಲಧಾರ ತಚ್ಚರಣ ಪಂಕಜ ಅವನೇರ್ಜನ ಅರುಣ ಕಿಂಜಲ್ಕ ಉಪರಂಜಿತ ಅಖಿಲ ಜಗದಘಮಲಾಪಹ ಉಪಸ್ಪರ್ಶನಾಮಲ ಸಾಕ್ಷಾತ್ ಭಗವತ್ಪದಿ ಇತಿ ಅನುಪಲಕ್ಷಿತ ವಚೋಭಿಃ ಅಭಿಧೀಯಮಾನ ಅತಿ ಮಹತಾ ಕಾಲೇನ ಯುಗ ಸಹಸ್ರೋಪಲಕ್ಷಣೇನ ದಿವೋ ಮೂರ್ಧನಿ ಅವತಾರ ಯತ್ತದ್ ವಿಷ್ಣು ಪದಮಾಹುಹು. ಯಜ್ಞಮೂರ್ತಿಯಾದ ಸಾಕ್ಷಾತ್ ಭಗವಾನ್ ವಿಷ್ಣು ತ್ರಿವಿಕ್ರಮ ರೂಪದಿಂದ ಯಜ್ಞದಲ್ಲಿ ಪ್ರಕಟಗೊಳ್ತಾನೆ. ಮೊದಲು ವಾಮನ ರೂಪದಿಂದ ಪ್ರಕಟಗೊಂಡು ಬಲಿಚಕ್ರವರ್ತಿಯಿಂದ 3 ಹೆಜ್ಜೆಯ ಸ್ಥಳವನ್ನ ಕೇಳಿ ತಾನು ತ್ರಿವಿಕ್ರಮನಾಗಿ ತನ್ನ ವ್ಯಾಪ್ತವಾದ ರೂಪವನ್ನ ತೋರಿಸ್ತಾನೆ. ಆ ತ್ರಿವಿಕ್ರಮನಾಗಿ ಬಲಪಾದದಿಂದ ಭೂಮಿಯನ್ನೆಲ್ಲ ಅಳೆದು ಎಡಪಾದವನ್ನ ಮೇಲಕ್ಕೆ ಎತ್ತಾನೆ. ಆಗ ಆ ಎಡಗಾಲಿನ ಹೆಬ್ಬೆರಳ ಉಗುರು ಬ್ರಹ್ಮಾಂಡ ಕಟಾಹಕ್ಕೆ ಸ್ಪರ್ಶವಾಗಿ ಆ ಬ್ರಹ್ಮಾಂಡ ಕಟಾಹದಲ್ಲಿ ಬಿರುಕು ಉಂಟಾಗತ್ತೆ. ಆಗ ಬ್ರಹ್ಮಾಂಡದ ಹೊರಗಡೆ ಇರುವ ಜಲಾವರಣದ ಜಲವ ಆ ಬಿರುಕಿನಿಂದ ಒಳಗೆ ಸೇರುತ್ತೆ.
ಅದನ್ನ ಬ್ರಹ್ಮದೇವರು ಕಮಂಡಲುನಲ್ಲಿ ಧಾರಣೆ ಮಾಡಿ ಅದರಿಂದ ಭಗವಂತನ ಪಾದ ಪೂಜೆಯನ್ನು ಮಾಡ್ತಾರೆ. ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋರು ವಿಕ್ರಮತೋ ವಾಮ ಪಾದಾಂಗುಷ್ಟ ನಖ ನಿರ್ಭಿನ್ನ ಊರ್ಧ್ವ ಅಂಡ ಕಟಾಹ ವಿವರೇಣ ಅಂತಃಪ್ರವಿಷ್ಟ ಯಾ ಬಾಕ್ಯ ಜಲಧಾರ. ಭಗವಂತ ತ್ರಿವಿಕ್ರಮನಾಗಿ ತನ್ನ ಎಡಪಾದವನ್ನ ಮೇಲಕ್ಕೆ ಎತ್ತಿದಾಗ ಅದರ ಹೆಬ್ಬೆರಳ ಉಗುರುತಾಗಿ ಬಿರುಕು ಬಿಟ್ಟ ಬ್ರಹ್ಮಾಂಡದ ವಿವರದಿಂದ ಹೊರಗಿನ ಜಲಧಾರೆ ಒಳಗೆ ಬಂದು ಅದು ಭಗವಂತನ ಪಾದವನ್ನ ಸ್ಪರ್ಶ ಮಾಡುತ್ತೆ. ತಚ್ಚರಣ ಪಂಕಜ ಅವನೇಜನ ಅರುಣ ಕಿಂಜಲ್ಕ ಉಪರಂಜಿತ ಅಖಿಲ ಜಗದಗ ಮಲಾಪಹ ಉಪಸ್ಪರ್ಶನಾಮಲ ಸಾಕ್ಷಾತ್ ಭಗವತ್ಪದಿ ಇತಿ ಅನುಪಲಕ್ಷಿತ ವಚೋಭಿ ಅಭಿಧೀಯಮಾನ. ಭಗವಂತನ ಕೆಂಪಾದ ಪಾದಕಮಲ ಅದರ ಪರಾಗ ಧೂಳಿಯ ಸಂಪರ್ಕದಿಂದ ಆ ನೀರು ಕೆಂಪಾಯಿತು. ಅದನ್ನು ಯಾರು ಆಚಮನ ಮಾಡ್ತಾರೆ ಅವರ ಒಳಗಿನ ಎಲ್ಲ ಕಶ್ಮಲಗಳು ಪರಿಹಾರ ಆಗತ್ತೆ ಮತ್ತು ಅವ ಹೊರಗಡೆಯ ಕಶ್ಮಲಗಳು ಕೂಡ ಪರಿಹಾರ ಆಗತ್ತೆ. ಅಂಥ ಒಂದು ಸಾಮರ್ಥ್ಯ ನೇರವಾಗಿ ಭಗವಂತನ ಪಾದ ಸಂಪರ್ಕವನ್ನು ಹೊಂದಿದ್ದರಿಂದ ಆ ನೀರಿಗೆ ಅಂಥ ಒಂದು ಮಹಿಮೆ ಬಂತು. ಎಲ್ಲರ ಕಶ್ಮಲವನ್ನ ತೊಳೆದರೂ ಕೂಡ ಅದು ಮಾತ್ರ ಭಗವಂತನ ಪಾದ ಸಂಘದ ಮಹಿಮೆಯಿಂದ ನಿರ್ಮಲವಾಗಿಯೇ ಇರ್ತಾ ಇದೆ. ತಚ್ಚರಣ ಪಂಕಜ ಅವನೇಜನ ಅರುಣ ಕಿಂಜಲ್ಕ ಉಪರಂಜಿತ ಅಖಿಲ ಜಗದಗ ಮಲಾಪಹ ಉಪಸ್ಪರ್ಶನಾಮಲ ಸಾಕ್ಷಾತ್ ಭಗವತ್ಪದಿ ಇತಿ ಅನುಪಲಕ್ಷಿತ ವಚೋಭಿ ಅಭಿಧೀಯಮಾನ. ಭಗವಂತನ ಸಾಕ್ಷಾತ್ ವಿಷ್ಣುಪದಿ ಭಗವತ್ಪದಿ ಎಂಬುದಾಗಿ ಆ ನೀರಿಗೆ ಹೆಸರಂತೆ. ನಾವು ಪ್ರತಿನಿತ್ಯ ಭಗವಂತನಿಗೆ ಮನೆಯಲ್ಲಿ ಅಭಿಷೇಕ ಮಾಡ್ತೇವೆ, ದೇವಸ್ಥಾನಗಳಲ್ಲಿ ಪ್ರತಿಮೆಗೆ ಅಭಿಷೇಕ ಮಾಡ್ತೇವೆ. ಆ ಅಭಿಷೇಕ ಮಾಡಿದ ತೀರ್ಥವನ್ನ ವಿಷ್ಣು ಪಾದೋದಕ ಅಂತ ಹೇಳ್ತೇವೆ. ಆದರೆ ಇದು ನೇರವಾಗಿ ವಿಷ್ಣುವಿನ ಪಾದ ಸಂಪರ್ಕ ಹೊಂದದ್ದಲ್ಲ, ಭಗವಂತನ ಪ್ರತಿಮೆಯ ಪಾದ ಸಂಪರ್ಕವನ್ನು ಹೊಂದಿ ಆ ಪ್ರತಿಮೆಯ ಪಾದದಲ್ಲಿ ಭಗವಂತನ ಪಾದ ಇರುವುದರಿಂದ ಇದು ವಿಷ್ಣು ಪಾದೋದಕ ಅಂತ ಗೌಣವಾಗಿ ವ್ಯವಹಾರ ಇದೆ. ಆದರೆ ಈ ಜಲಧಾರೆ ಇದೆಯಲ್ಲ, ಆ ಬ್ರಹ್ಮಾಂಡದ ವಿವರದಿಂದ ಒಳಗೆ ಬಂದು ಭಗವಂತನ ಪಾದ ಸಂಪರ್ಕ ಪಡೆದದ್ದು, ಅದು ನೇರವಾಗಿ ಭಗವಂತನ ಪಾದವನ್ನೇ ಸ್ಪರ್ಶ ಮಾಡಿ ಅದು ಭಗವತ್ಪದಿ ವಿಷ್ಣುಪದಿ ವಿಷ್ಣು ಪಾದೋದಕ ಎಂಬುದಾಗಿ ಸಾರ್ಥಕ ನಾಮವನ್ನ ಪಡೆದಿದೆ. ಅಂತಹ ವಿಷ್ಣುಪದಿ ಅಂದ್ರೆ ಭಗವಂತನ ಪಾದೋದಕ ಅತಿಮಹತಾ ಕಾಲೇನ ಯುಗ ಸಹಸ್ರೋಪಲಕ್ಷಣೇನ ದಿವಹ ಮೂರ್ಧನಿ ಅವತತಾರ ಎತ್ತದ್ ವಿಷ್ಣು ಪದಂ ಆಹು. ಸಾವಿರಾರು ಯುಗಗಳಷ್ಟು ದೀರ್ಘಕಾಲದ ಬಳಿಕ ಆ ಭಗವಂತನ ಪಾದೋದಕ ಅಂತರಿಕ್ಷದ ತುತ್ತ ತುದಿಯಲ್ಲಿರ್ತಕ್ಕ ಶಿಂಶುಮಾರ ಲೋಕದಲ್ಲಿ ಪ್ರಕಟವಾಯಿತು. ಆ ಶಿಂಶುಮಾರ ಲೋಕಕ್ಕೆ ವಿಷ್ಣು ಪದ ಅಂತ ಹೆಸರು. ಯಾಕೆಂದ್ರೆ ಶಿಂಶುಮಾರ ರೂಪಿಯಾದ ಭಗವಂತನ ವಾಸಸ್ಥಾನವಾದದ್ರಿಂದ ವಿಷ್ಣು ಪದ ಅಂದ್ರೆ ವಿಷ್ಣುವಿನ ವಾಸಸ್ಥಾನ, ಶಿಂಶುಮಾರ ರೂಪಿಯಾದ ಭಗವಂತನ ವಾಸಸ್ಥಾನವಾದದ್ರಿಂದ ಅದಕ್ಕೆ ವಿಷ್ಣು ಪದ ಅಂತ ಹೆಸರು. ಹೀಗೆ ವಿಷ್ಣು ಪದಿ ವಿಷ್ಣು ಪದಕ್ಕೆ ಬಂದು ಸೇರ್ಕೊಳ್ತು. ಯತ್ರ ಹವಾವ ವೀರವ್ರತ ಔತ್ತಾನಪಾದಿ ಪರಮಭಾಗವತಃ ಅಸ್ಮತ್ ಕುಲದೇವತಾ ಚರಣಾರವಿಂದೋದಕಮಿತಿ ಯಾಂ ಅನುಸವನಂ ಉತ್ಕೃಷ್ಯಮಾನ ಭಗವದ್ಭಕ್ತಿಯೋಗೇನ ದೃಢಂ ಕ್ಲಿದ್ಯಮಾನಾಂತರ ಹೃದಯ ಔತ್ಕಂಠ್ಯಾದ್ ವಿವಶ ಆಮೀಲಿತ ಲೋಚನ ಯುಗಲ ಕುಟ್ಮಲ ವಿಗಳಿತ ಅಮಲ ಬಾಷ್ಪಕಳಯ ಅಭಿವ್ಯಜ್ಯಮಾನ ರೋಮ ಪುಳಕ ಕುಲಕಃ ಅಧುನಾಪಿ ಪರಮಾದರೇಣ ಶಿರಸಾ ಬಿಭರ್ತಿ. ಆ ಶಿಂಶುಮಾರ ಲೋಕದಲ್ಲಿ ಧ್ರುವರಾಜ ಇದ್ದಾನೆ. ಧ್ರುವರಾಜ ಪರಮ ಭಾಗವತ ದೃಢವ್ರತ. ಅಂತಹ ಧ್ರುವರಾಜ ಪಾದೋದಕವನ್ನ ತನ್ನ ತಲೆಯಲ್ಲಿ ಧಾರಣೆ ಮಾಡ್ತಾನೆ. ಧಾರಣೆ ಮಾಡುವಾಗ ಅವನ ಭಕ್ತಿ ಭಾವ ಹೇಗಿರ್ತದೆ ಅಂತಂದ್ರೆ ಅಸ್ಮತ್ ಕುಲದೇವತಾ ಚರಣಾರವನ ವಿಂದೋದಕಂ, ಇದು ನಮ್ಮ ಕುಲದೇವತೆಯಾದ ಭಗವಂತನ ಪಾದೋದಕ ಎಂಬುದಾಗಿ ಅತ್ಯಂತ ಭಕ್ತಿ ವಶನಾಗಿ ಪ್ರತಿ ಕ್ಷಣದಲ್ಲೂ ಆ ಭಕ್ತಿ ಅಭಿವೃದ್ಧಿ ಆಗ್ತಾ ಇರುತ್ತೆ. ಹಾಗೆ ಪ್ರತಿನಿತ್ಯವೂ ಅಭಿವೃದ್ಧಿಯಾಗುವ ಭಕ್ತಿ ಯೋಗದಿಂದ ಭಗವಂತನ ಪಾದೋದಕ ಅನ್ನುವಂತಹ ವಿನಮ್ರ ಭಾವದಿಂದ ಆ ಗಂಗೆಯನ್ನ ತಾನು ಧ್ರುವ ತಲೆಯಲ್ಲಿ ಧಾರಣೆ ಮಾಡ್ತಾನೆ. ಔತ್ಕಂಠ್ಯಾತ್ ವಿವಶ ಆಮೀಲಿತ ಲೋಚನ ಯುಗಲ ಕುಡ್ಮಲ ವಿಗಲಿತ ಅಮಲ ಬಾಷ್ಪಕಲಯ ಅಭಿವ್ಯಜ್ಯಮಾನ ರೋಮ ಪುಳಕ ಕುಲಕಃ. ಆ ಭಗವಂತನ ಪಾದೋದಕವನ್ನ ಧಾರಣೆ ಮಾಡಬೇಕು ಅನ್ನುವಂತಹ ಉತ್ಸುಕತೆ ಅಧಿಕವಾಗಿ ಅವನಲ್ಲಿ ತುಂಬಿ ಅದರಿಂದ ಅರ್ಧ ಮುಚ್ಚಿದ ಅವನ ಮೊಗ್ಗಿನಂತೆ ಕಮಲದ ಮೊಗ್ಗಿನಂತಿರುವ ಅರೆ ಮುಚ್ಚಿದ ಕಣ್ಣಿನಿಂದ ಆನಂದ ಬಾಷ್ಪ ಜಲಧಾರೆ ಸುರಿಯತೆ.
ಅದರ ಜೊತೆಯಲ್ಲಿ ಅವನಿಗೆ ಮೈಯೆಲ್ಲ ರೋಮಾಂಚನವಾಗತ್ತೆ. ಹೀಗೆ ಈ ಅಧುನಾಪಿ ಪರಮಾದರೇಣ ಶಿರಸಾಭಿಭರ್ತಿ, ಇವತ್ತಿಗೂ ಶಿಂಶುಮಾರ ಲೋಕದಲ್ಲಿ ಧ್ರುವರಾಜ ಭಗವಂತನ ಪಾದೋದಕವನ್ನ ಪರಮ ಭಕ್ತಿಯಿಂದ ಶಿರಸ್ನಲ್ಲಿ ಧಾರಣೆ ಮಾಡಿದ್ದಾನೆ. ತತಃ ಋಷಯಃ ತತ್ ಪ್ರಭಾವಜ್ಞಾಃ ಋಷಿಲೋಕೆ ಇಯಂನು ತಪಸಃ ಆತ್ಯಂತಿಕೀ ಸಿದ್ಧಿ ಏತಾವತಿ ಇತಿ ಭಗವತಿ ಸರ್ವಾತ್ಮನಿ ವಾಸುದೇವೇ ಅನವರತ ಭಕ್ತಿ ಯೋಗಲಾಭೇನೈವ ಉಪೇಕ್ಷಿತ ಅನ್ಯಾರ್ಥ ಆತ್ಮಗತಯಃ ಮುಕ್ತಿಮಿವ ಆಗತಾಂ ಮುಮುಕ್ಷವಃ ಸಬಹುಮಾನಮೇವ ಅದ್ಯಾಪಿ ಜಟಾಜೂಟೈ ಉದ್ವಹಂತಿ. ಆ ಧ್ರುವಲೋಕದಿಂದ ವಿಷ್ಣುಪದಿ ಆ ಭಗವಂತನ ಪಾದೋದಕ ಕೆಳಗೆ ದುಮ್ಮಿಕ್ಕಿ ಹರಿದು ಸಪ್ತರ್ಷಿ ಲೋಕಕ್ಕೆ ಬರ್ತಾ ಇದೆ. ಆ ಸಪ್ತರ್ಷಿ ಲೋಕದಲ್ಲಿ ಅವರೆಲ್ಲರೂ ಈ ವಿಷ್ಣು ಪಾದೋದಕದ ಮಹಿಮೆಯನ್ನು ಅರಿತ ಜ್ಞಾನಿಗಳು. ಅವರು ಆ ವಿಷ್ಣು ಪಾದೋದಕವನ್ನ ಸಪ್ತರ್ಷಿಗಳು ತಲೆಯಲ್ಲಿ ಧಾರಣೆ ಮಾಡ್ತಾ ಇದ್ದಾರಂತೆ. ಧಾರಣೆ ಮಾಡುವಾಗ ಅವರ ಅನುಸಂಧಾನ ಹೇಗಿದೆ ಅಂತಂದ್ರೆ, ಈ ಭಗವಂತನ ಸಾಕ್ಷಾತ್ ಪಾದ ಸ್ಪರ್ಶವನ್ನ ಪಡೆದು ಪುನೀತವಾದ ಈ ಪಾದೋದಕವನ್ನ ತಲೆಯಲ್ಲಿ ಧಾರಣೆ ಮಾಡೋದೇ ನಮ್ಮ ಎಲ್ಲ ತಪಸ್ಸಿನ ಸಿದ್ಧಿ ಅನ್ನುವಂತಹ ಭಕ್ತಿ ಪರವಶತೆಯಿಂದ ಆ ಸಪ್ತರ್ಷಿಗಳು ಧಾರಣೆ ಮಾಡ್ತಾರೆ. ಅವರೆಂಥವರು ಅಂದ್ರೆ ವಾಸುದೇವೇ ಅನವರತ ಭಕ್ತಿ ಯೋಗ ಲಾಭೇನೈವ ಉಪೇಕ್ಷಿತ ಅನ್ಯಾರ್ಥಾತ್ಮಕತೆಯ. ಭಗವಂತನಲ್ಲಿ ಸರ್ವಾಂತರ್ಯಾಮಿಯಾದ ಸರ್ವಸ್ವಾಮಿಯಾದ ಸರ್ವತ್ರ ವ್ಯಾಪ್ತನಾದ ಭಗವಂತನಲ್ಲಿ ಅನವರತವಾದ ಭಕ್ತಿ ಯೋಗದಿಂದ ಭಗವಂತನಲ್ಲಿ ಭಕ್ತಿ ಮಾಡುವುದೇ ದೊಡ್ಡ ಪುರುಷಾರ್ಥ, ಅದೇ ದೊಡ್ಡ ಲಾಭ ಅಂತ ಭಾವಿಸಿ ಬೇರೆ ಯಾವ ಫಲವನ್ನೂ ಅಪೇಕ್ಷೆಯೇ ಪಡದೇ ಇರತಕ್ಕಂತಹ ಮಹಾನುಭಾವರು. ಅವರು ಆ ಗಂಗೆಯನ್ನು ಧಾರಣೆ ಮಾಡುವಾಗ ಅತ್ಯಂತ ಗೌರವ, ಅತ್ಯಂತ ಆನಂದವನ್ನು ಅನುಭವಿಸ್ತಾ ಇದ್ದಾರಂತೆ. ಹೇಗೆ ಅಂದ್ರೆ ಮುಕ್ತಿಮಿವ ಆಗತ ಮುಮುಕ್ಷವ, ಹೇಗೆ ಮೋಕ್ಷವನ್ನು ಬಯಸುವ ಸಾಧಕರಿಗೆ ಮೋಕ್ಷವೇ ದೊರೆತರೆ ಎಂಥ ಆನಂದವನ್ನು ಪಡ್ತಾರೆ, ಅಷ್ಟು ಆನಂದದಿಂದ ತಮ್ಮ ಜಟಾಜೂಟದಲ್ಲಿ ಸಪ್ತರ್ಷಿಗಳು ಆ ವಿಷ್ಣು ಪಾದೋದಕವನ್ನ ಧಾರಣೆ ಮಾಡ್ತಾ ಇದ್ದಾರಂತೆ. ತತಃ ಅನೇಕ ಸಹಸ್ರ ಕೋಟಿ ವಿಮಾನಾನೀಕ ಸಂಕುಲ ದೇವಯಾನೇನ ಅವತರಂತಿ ಇಂದು ಮಂಡಲಂ ಆಪ್ಲಾವ್ಯ ಬ್ರಹ್ಮ ಸದನೇ ನಿಪತತಿ. ಅಲ್ಲಿಂದ ಮುಂದೆ ಆ ಸಪ್ತರ್ಷಿ ಲೋಕದಿಂದ ಕೆಳಗೆ ಧುಮ್ಮಿಕ್ಕಿ ಬರುವ ಆ ವಿಷ್ಣು ಪಾದೋದಕ ಮುಂದೆ ಆಕಾಶ ಮಾರ್ಗವಾಗಿ ಹರಿದು ಬರ್ತಾ ಇದೆ. ಆವಾಗ ಸಾವಿರಾರು ಕೋಟಿ ವಿಮಾನಗಳಲ್ಲಿ ದೇವತೆಗಳು ನಿಂತು ಆ ಗಂಗೆಯನ್ನ ಸೇವಿಸ್ತಾ ಇದ್ದಾರೆ. ಆಕಾಶ ಮಾರ್ಗದಿಂದ ಹರಿದು ಬಂದು ಚಂದ್ರಮಂಡಲಕ್ಕೆ ಬರುತ್ತೆ ಆ ಪಾದೋದಕ. ಆ ಚಂದ್ರಮಂಡಲವನ್ನೆಲ್ಲ ತೋಯಿಸಿ ಪಾವನಗೊಳಿಸುತ್ತೆ. ಆ ಚಂದ್ರಮಂಡಲದಿಂದ ಹೊಮ್ಮಿ ಮೇರು ಪರ್ವತದ ಶಿಖರದಲ್ಲಿ ಶತಕೋಟಿ ಅಂತ ಬ್ರಹ್ಮದೇವರ ಒಂದು ನಗರ ಇದೆ. ಆ ಬ್ರಹ್ಮದೇವರ ನಗರಕ್ಕೆ ಆ ಗಂಗೆ ಬರ್ತಾ ಇದ್ದಾಳೆ. ಅಲ್ಲಿಗೆ ಬಂದಾಗ ತತ್ರ ಚತುರ್ಧಾ ಭಿದ್ಯಮಾನ ಚತುರ್ಭಿಹಿ ನಾಮಭಿಹಿ ಚತುರ್ದಿಶಂ ಅಭಿಸ್ಯಂದಂತಿ ನದ ನದೀಪತಿಮೇವ ಅಭಿನಿವಿಶತಿ ಸೀತಾ ಅಳಕನಂದ ಚಕ್ಷು ಭದ್ರಾ ಇತಿ. ಆ ಶತಕೋಟಿ ಎಂಬ ಮೇರು ಪರ್ವತದ ತುದಿಯಲ್ಲಿರುವ ಬ್ರಹ್ಮದೇವರ ನಗರಕ್ಕೆ ಹರಿದು ಬಂದ ಆ ಭಗವಂತನ ಪಾದೋದಕ ಅಲ್ಲಿ 4 ಕವಲಾಗಿ 4 ದಿಕ್ಕಿನಲ್ಲಿ ಹರಿದು ಸಾಗಿ ಭಗವಂತನ ವಿಶೇಷವಾದ ಸನ್ನಿಧಾನ ಇರತಕ್ಕ ಎಲ್ಲ ನದಿ ನದಗಳ ಪತಿಯಾದ ಸಮುದ್ರವನ್ನ ಪ್ರವೇಶ ಮಾಡುತ್ತೆ. ಯಾವ ಯಾವ ಧಾರೆ ಯಾವ ಯಾವ ದಿಕ್ಕಿನಲ್ಲಿ ಹರಿದು ಬಂದು ಸಮುದ್ರವನ್ನು ಸೇರುತ್ತೆ ಅನ್ನುವ ವಿವರಣೆಯನ್ನ ಮುಂದೆ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಸೀತಾತು ಬ್ರಹ್ಮ ಸದನಾತ್ ಕೇಸರಾದ್ರಿ ಶಿಖರೇಭ್ಯ ಅಧೋಧ ಪತಂತಿ ಗಂಧಮಾದನ ಮೂರ್ಧ್ನಿ ಪತಿತ್ವ ಅಂತರೇಣ ಭದ್ರಾಶ್ವಂ ಪ್ರಾಚ್ಯಾಂ ದಿಶಿ ಕ್ಷಾರ ರಸ ಸಮುದ್ರಂ ಪ್ರವಿಶತಿ. ಸೀತಾ ಎಂಬ ಆ ವಿಷ್ಣು ಪಾದೋದಕದ ಒಂದು ಶಾಖೆ ಜಲಧಾರೆ ಶತಕೋಟಿಯಿಂದ ಪೂರ್ವ ದಿಕ್ಕಿಗೆ ಹೊರಟು ಮೇರು ಪರ್ವತದ ಸುತ್ತಲೂ ಕೂಡ ಕಮಲದ ಕೇಸರದಂತೆ ಇರತಕ್ಕಂತಹ ಕೇಸರ ಪರ್ವತಗಳು, ಕುರಂಗ ಪುರರ ಕುಸುಂಭ ಮೊದಲಾದ ಪರ್ವತಗಳು, ಆ ಪರ್ವತಗಳ ಶಿಖರಗಳಿಗೆ ಇಳಿದು ಅಲ್ಲಿಂದ ಕೆಳಗೆ ಕೆಳಗೆ ಧುಮುಕಿ ಧುಮುಕಿ ಗಂಧಮಾದನ ಶಿಖರಕ್ಕೆ ಬರುತ್ತೆ. ಗಂಧಮಾದನ ಶಿಖರದಲ್ಲಿ ಬಂದು ಅಲ್ಲಿಂದ ಭದ್ರಾಶ್ವ ಖಂಡ ಮಾರ್ಗವಾಗಿ ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡಿ ಸಮುದ್ರವನ್ನು ಸೇರ್ತಾ ಇದೆ. ಏವಂ ಮಾಲ್ಯವತ್ ಶಿಖರ ನಿಷ್ಪತಂತಿ ಅನುಪರತ ವೇಗ ಕೇತುಮಾಲಂ ಅಭಿ ಚಕ್ಷು ಪ್ರತೀಚ್ಯಾಂ ದಿಶಿ ಸರಿತ್ಪತಿಂ ಪ್ರವಿಶತಿ. ಚಕ್ಷು ಎಂಬುದಾಗಿ ಇನ್ನೊಂದು ಆ ಗಂಗೆಯ ಶಾಖೆ, ವಿಷ್ಣು ಪಾದೋದಕದ ಶಾಖೆ, ಅದು ಶತಕೋಟಿಯಿಂದ ಪಶ್ಚಿಮಕ್ಕೆ ಹೊರಟು
ಕೇಸರ ಪರ್ವತಗಳನ್ನು ದಾಟಿ ಮಾಲ್ಯವತ್ ಪರ್ವತದ ಶಿಖರಕ್ಕೆ ಬಂದು ಅಲ್ಲಿಂದಲೂ ಕೆಳಗಿಳಿದು ಕೇತುಮಾಲ ಖಂಡದ ಮಾರ್ಗವಾಗಿ ಹರಿದು ಪಶ್ಚಿಮ ದಿಕ್ಕಿನಲ್ಲಿ ಲವಣ ಸಮುದ್ರವನ್ನ ಸೇರ್ತಾ ಇದೆ. ಅನಂತರ ಭದ್ರಾಚ ಉತ್ತರತಃ ಮೇರು ಶಿರಸ್ತಃ ನಿಪತಿತ ಗಿರಿಶಿಖರಾತ್ ಗಿರಿಶಿಖರಂ ಅತಿಹಾಯ ಶೃಂಗವತಃ ಶೃಂಗಾದ ಅಭಿಸ್ಯಂದಮಾನ ಉತ್ತರಾಂಸ್ತು ಕುರೂನ್ ಅತಿಕ್ರಮ್ಯ ಉದೀಚ್ಯಾಂ ದಿಶಿ ಲವಣಾರ್ಣವಂ ಪ್ರವಿಶತಿ. ಭದ್ರಾ ಎಂಬುದಾಗಿ ಇನ್ನೊಂದು ಶಾಖೆ. ಆ ಶಾಖೆ ಮೇರು ಶಿಖರದಿಂದ ಉತ್ತರ ದಿಕ್ಕಿಗೆ ಹರಿದು ಬಂದು ಕೇಸರ ಪರ್ವತಗಳ ಶಿಖರದಿಂದ ನೀಲ ಪರ್ವತ ಶಿಖರಕ್ಕೆ ಬರುತ್ತೆ. ಅಲ್ಲಿಂದ ಶ್ವೇತ ಪರ್ವತ ಶಿಖರಕ್ಕೆ ಬರುತ್ತೆ. ಅಲ್ಲಿಂದ ಶೃಂಗವತ್ ಪರ್ವತದ ಶಿಖರಕ್ಕೆ ಬರುತ್ತೆ. ಅದನ್ನೂ ದಾಟಿ ಹರಿದು ಉತ್ತರ ಕುರುಖಂಡವನ್ನು ದಾಟಿಕೊಂಡು ಉತ್ತರ ದಿಕ್ಕಿನಲ್ಲಿ ಲವಣ ಸಮುದ್ರವನ್ನು ಸೇರ್ತಾ ಇದೆ. ತಥೈವ ಅಳಕನಂದ ದಕ್ಷಿಣೇನತು ಬ್ರಹ್ಮಸದನಾತ್ ಬಹೂನಿ ಗಿರಿಕೂಟಾನಿ ಅತಿಕ್ರಮ್ಯ ನಿಷಧ ಹೇಮಕೂಟ ಹಿಮಕೂಟಾನಿ ಅತಿರಭಸತರ ರಂಹಸಾಲುಠತಿ ಭಾರತಂ ಅಭಿವರ್ಷಂ ದಕ್ಷಿಣಸ್ಯಾಂ ದಿಶಿ ಜಲಧಿಂ ಪ್ರವಿಶತಿ. ಅಲ್ಲಿಂದ ಅಲಕನಂದ ಎಂಬ ಮತ್ತೊಂದು ಶಾಖೆ ಶತಕೋಟಿಯಿಂದ ದಕ್ಷಿಣ ದಿಕ್ಕಿಗೆ ಹರಿದುಕೊಂಡು ಬಂದು ಅನೇಕ ಕೇಸರ ಪರ್ವತದ ಶಿಖರಗಳನ್ನೆಲ್ಲ ದಾಟಿಕೊಂಡು ಕ್ರಮವಾಗಿ ನಿಷಧ ಹೇಮಕೂಟ ಹಿಮಾಲಯ ಶಿಖರಗಳಿಗೆ ಅತ್ಯಂತ ರಭಸದಿಂದ ಭೇದಿಸಿಕೊಂಡು ಭರತಖಂಡ ಮಾರ್ಗವಾಗಿ ದಕ್ಷಿಣ ದಿಕ್ಕಿನಲ್ಲಿ ಹರಿದು ಲವಣ ಸಮುದ್ರವನ್ನು ಸೇರ್ತಾ ಇದೆ. ಈ ಅಳಕನಂದೆಯೇ ನಮಗೆ ಬದ್ರಿನಾರಾಯಣನ ಪವಿತ್ರ ಸನ್ನಿಧಾನದಲ್ಲಿ ಸಿಗತಕ್ಕಂತಹ ಆ ಭಗವಂತನ ಪಾದೋದಕ ಶಾಖೆ. ಹೀಗೆ ತ್ರಿವಿಕ್ರಮ ರೂಪದ ಪರಮಾತ್ಮನ ಪಾದ ಸಂಪರ್ಕವನ್ನು ನೇರವಾಗಿ ಹೊಂದಿದ ಆ ಜಲಧಾರೆ ವಿಷ್ಣು ಪಾದೋದಕ ಶಿಂಶುಮಾರ ಲೋಕಕ್ಕೆ ಬಂದು, ಶಿಂಶುಮಾರ ಲೋಕದಿಂದ ಸಪ್ತರ್ಷಿ ಲೋಕಕ್ಕೆ ಬಂದು, ಅಲ್ಲಿಂದ ಚಂದ್ರಮಂಡಲಕ್ಕೆ ಬಂದು, ಅಲ್ಲಿಂದ ಶತಕೋಟಿ ಎಂಬ ಮೇರು ಪರ್ವತದ ತುದಿಯಲ್ಲಿರುವ ಬ್ರಹ್ಮದೇವರ ನಗರಕ್ಕೆ ಬಂದು, ಅಲ್ಲಿ 4 ಕವಲಾಗಿ 4 ದಿಕ್ಕಿನಲ್ಲಿ ಹರಿದು ಸಮುದ್ರವನ್ನು ಸೇರ್ತಾ ಇದೆ. ಅದರಲ್ಲಿ ದಕ್ಷಿಣ ದಿಕ್ಕಿಗೆ ಹರಿದ ಶಾಖೆಯೇ ಅಲಕನಂದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆ ಬದ್ರಿ ನಾರಾಯಣನ ಪವಿತ್ರ ಸನ್ನಿಧಾನದಲ್ಲಿ ಹರಿದು ಬರುವ ಅಲಕನಂದೇ ಆ ಮುಂದೆ ಹಿಮಾಲಯದ ಪರ್ವತಗಳಲ್ಲಿ ಧುಮುಕಿ ಬರುವಾಗ ಮಂದಾಕಿನಿ, ಭಾಗೀರಥಿ ಮೊದಲಾದ ಅನೇಕ ನದಿಗಳ ಸಂಗಮವನ್ನು ಪಡೆದ 6 ಪ್ರಯಾಗಗಳಲ್ಲಿ ಬೇರೆ ಬೇರೆ ನದಿಗಳ ಸಂಗಮದ ಜೊತೆಯಲ್ಲಿ ಹರಿದು ಹರಿದ್ವಾರಕ್ಕೆ ಬಂದು ಅಲ್ಲಿಂದ ಮುಂದೆ ಗಂಗಾಸಾಗರ ಸಂಗಮ ಅಂತ ಏನಿದೆ ಆ ಭಾಗದಲ್ಲಿ ಅದು ಸಾಗರವನ್ನು ಪ್ರವೇಶ ಮಾಡ್ತಾ ಇದೆ. ಇಂತಹ ಅದ್ಭುತವಾದಂತಹ ಗಂಗಾ ನದಿಯ ಒಂದು ಮಹಿಮೆಯನ್ನ, ಅದರ ಪ್ರಭಾವವನ್ನ, ಆ ಭಗವಂತನ ನೇರವಾದ ಪಾದ ಸಂಘವನ್ನು ಪಡೆದ ಭಾಗ್ಯವನ್ನ ನಾವೆಲ್ಲರೂ ಕೂಡ ಸ್ಮರಣೆ ಮಾಡಿಕೊಳ್ಳಬೇಕು. ಗಂಗಾವತರಣದ ದಿವಸ ಈ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿ ದಿವಸ ಅಂತ ಹೇಳಿ ಜ್ಯೇಷ್ಠ ಮಾಸ ಮಹಾತ್ಮೆ ಒಳಗೆ ಹೇಳುತ್ತಾರೆ. ಸಗರ ಮಹಾರಾಜರು ಅಶ್ವಮೇಧ ಯಾಗವನ್ನ ಮಾಡುವಾಗ ಅವರ ಅಶ್ವಮೇಧದ ಕುದುರೆಯನ್ನ ಇಂದ್ರ ಅಪಹಾರ ಮಾಡ್ತಾನೆ. ಆಗ ಆ ಕುದುರೆಯನ್ನ ಅನ್ವೇಷಣೆ ಮಾಡಿಕೊಂಡು ಬರ್ಲಿಕ್ಕೆ ಅಂತ ತನ್ನ ಮಕ್ಕಳನ್ನು ಕಳುಹಿಸಿಕೊಡ್ತಾನೆ. 60,000 ಮಕ್ಕಳು ಎಲ್ಲ ಕಡೆ ಹುಡುಕಾಡಿ ಎಲ್ಲೂ ಕಾಣದೆ ಕೊನೆಗೆ ಸಮುದ್ರವನ್ನು ಬಗೆದು ಅವರು ಪಾತಾಳಕ್ಕೆ ಹೋಗ್ತಾರೆ. ಕಪಿಲ ವಾಸುದೇವ ರೂಪಿಯಾದ ಭಗವಂತ ಅಲ್ಲಿ ಕುಳಿತಿದ್ದಾನೆ, ತನ್ನನ್ನೇ ತಾನು ಧ್ಯಾನ ಮಾಡ್ತಾ ಕೂತಿದ್ದಾನೆ. ಅವನ ಪಕ್ಕದಲ್ಲಿ ಕುದುರೆಯನ್ನ ಇಂದ್ರದೇವರಿಟ್ಟಿದ್ದಾರೆ. ಆ ಪಕ್ಕದಲ್ಲಿದ್ದ ಕುದುರೆಯನ್ನ ನೋಡಿ ಈ 60,000 ಸಗರ ಮಹಾರಾಜನ ಮಕ್ಕಳು ಈ ಕಪಿಲ ಮುನಿಯೇ ಇದನ್ನು ಅಪಹಾರ ಮಾಡಿದ್ದಾನೆ ಅಂತ ತಿಳಿದುಕೊಂಡು ಅವನ ಮೈ ಮೇಲೆ ಎರಗಿ ಬರುವುದಕ್ಕೆ ಅಂತ ಪ್ರಯತ್ನ ಪಟ್ಟರು. ಆಗ ಕಪಿಲ ದೇವರು ಬಿರುಗಣ್ಣು ಬಿಟ್ಟು ನೋಡಿದಾಗ ಇವರ ಅಪರಾಧದಿಂದ ಆ ಭಗವಂತನ ಕ್ರೋಧ ವ್ಯಕ್ತವಾಗಿ ಅವರೆಲ್ಲರೂ ಸುಟ್ಟು ಭಸ್ಮ ಆದರು. ಮುಂದೆ ಆ ಸಗರ ಮಹಾರಾಜನ ಮಗ ಅಂಶುಮಂತ ಕಪಿಲ ದೇವರ ಬಳಿಗೆ ಬಂದು ಕಪಿಲ ದೇವರನ್ನು ಸ್ತೋತ್ರ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಆ ಕುದುರೆಯನ್ನು ಹಿಂದಕ್ಕೆ ಪಡೆದುಕೊಂಡು ಬಂದು ತನ್ನ ತಂದೆಯ ಅಶ್ವಮೇಧ ಯಾಗವನ್ನ ಪೂರೈಸಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಮುಂದೆ ಆ 60,000 ಭಸ್ಮ ಆಗಿದ್ದಾರಲ್ಲ ಪೂರ ಪಿತೃಗಳು, ಅವರ ಉದ್ಧಾರ ಹೇಗೆ ಅಂತ ಹೇಳಿದಾಗ ಭಗವಂತನ ಪಾದೋದಕವನ್ನ ಧರೆಗಿಳಿಸಿ ಬಂದು ಆ ಭಗವಂತನ ಪಾದೋದಕದ ಸಂಪರ್ಕದಿಂದ ಅವರ ಅಸ್ಥಿಗೆ ಭಸ್ಮಕ್ಕೆ ಭಗವಂತನ ಪಾದೋದಕದ ಸಂಪರ್ಕ ಆದರೆ ಅವರೆಲ್ಲರೂ ಶುದ್ಧರಾಗಿ ಸದ್ಗತಿಯನ್ನು ಪಡೆಯುತ್ತಾರೆ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ಅಂಶುಮಂತ ಪ್ರಯತ್ನ ಪಟ್ಟ ಆಗ್ಲಿಲ್ಲ, ಅಂಶುಮಂತನ ಮಗ ಪ್ರಯತ್ನ ಪಟ್ಟ ಆಗ್ಲಿಲ್ಲ. ಅಲ್ಲಿಂದ ಮುಂದೆ ಭಗೀರಥರು ಪ್ರಯತ್ನ ಪಡ್ತಾರೆ. ಭಗೀರಥ ಪ್ರಯತ್ನ ಅಂತಲೇ ಪ್ರಸಿದ್ಧವಾಗಿದೆ. ಯಾಕೆ ನಾವು ಏನೇನೋ ಅದು ಬೇಕು ಇದು ಬೇಕು ಅಂತ ಅಪೇಕ್ಷೆಗಳನ್ನು ಪಡ್ತೇವೆ, ಆದ್ರೆ ಪಟ್ಟ ಅಪೇಕ್ಷೆಯನ್ನು ಪೂರೈಸಿಕೊಳ್ಳಲಿಕ್ಕೆ ಬೇಕಾದ ಮಹಾ ಪ್ರಯತ್ನವನ್ನ ನಾವು ಮಾಡುವುದರಲ್ಲಿ ಹಿಂದೆ ಉಳಿತೇವೆ. ಭಗೀರಥ ಮಹಾರಾಜರು
ಹಾಗೆ ತಪಸ್ಸು ಮಾಡಿದ್ರು. ಗಂಗೆಯ ಭಗವಂತನನ್ನು ಕುರಿತು ತಪಸ್ಸು ಮಾಡಿ ಒಲಿಸಿಕೊಂಡ್ರು, ಗಂಗೆಯನ್ನು ಕುರಿತು ತಪಸ್ಸು ಮಾಡಿ ಒಲಿಸಿಕೊಂಡ್ರು. ನಮ್ಮ ಪೂರ್ವ ಪಿತಾಮಹರ ಉದ್ಧಾರಕ್ಕೋಸ್ಕರವಾಗಿ ನೀನು ಧರೆಗಿಳಿದು ಬರಬೇಕಮ್ಮ ಅಂತ ಗಂಗೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಗ ಗಂಗೆ ಹೇಳ್ತಾಳೆ, ನಾನು ಮೇಲಿಂದ ಕೆಳಗೆ ಬೀಳಬೇಕಾದ್ರೆ ನನ್ನ ವೇಗವನ್ನು ಸಹಿಸಿಕೊಳ್ಳೋರು ಬೇಕು. ನಾನು ಮೇಲಿನ ಮೇರು ಪರ್ವತದಿಂದ ಧುಮ್ಮಿಕ್ಕಿದರೆ ಆ ವೇಗಕ್ಕೆ ನಾನು ಪಾತಾಳ ಸೇರಿ ಬಿಡ್ತೇನೆ, ನನ್ನನ್ನು ಧಾರಣೆ ಮಾಡುವವರು ಒಬ್ಬರು ಬೇಕು ಹಾಗೆ ಅಂತ ಗಂಗೆ ಹೇಳ್ತಾಳೆ. ಆಗ ಭಗೀರಥ ಮಹಾರಾಜರು ಹಿಂದೆ ಮುಂದೆ ಯೋಚನೆ ಮಾಡದೇನೆ ರುದ್ರದೇವರು ನಿನ್ನನ್ನು ಧಾರಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆನಂತರ ಅವಶ್ಯವಾಗಿ ಆಗಲಿ ಅಂತ ಗಂಗೆ ಒಪ್ಪಿದ್ದಾಳೆ. ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ರುದ್ರದೇವರನ್ನು ಒಲಿಸಿಕೊಂಡು ಗಂಗೆಯನ್ನು ಧಾರಣೆ ಮಾಡುವಂತೆ ವಿಜ್ಞಾಪನೆ ಮಾಡಿದ್ದಾರೆ. ಆಗ ಗಂಗೆ ಧುಮ್ಮಿಕ್ಕಿ ಹರಿದು ಬಂದಿದೆ, ಅದನ್ನ ರುದ್ರದೇವರು ಜಟೆಯಲ್ಲಿ ಧಾರಣೆ ಮಾಡಿದ್ದಾರೆ. ಆದರೆ ಗಂಗೆಯ ರಭಸದ ವೇಗವನ್ನು ನೋಡಿ ಅದರಿಂದ ಸಿಟ್ಟುಕೊಂಡು ರುದ್ರದೇವರು ಇಡೀ ತಮ್ಮ ಜಟಾಜೂಟದಲ್ಲಿ ಅಷ್ಟೂ ಗಂಗೆಯನ್ನು ಕಟ್ಟಿ ಹಾಕಿಬಿಡ್ತಾರೆ. ಮತ್ತೆ ರುದ್ರದೇವರನ್ನು ಕುರಿತು ಪ್ರಾರ್ಥನೆ ಮಾಡಿ, ನಾನು ಗಂಗೆಯನ್ನು ಧರೆಗಿಳಿಸಿದ್ದೇ ನಮ್ಮ ಪಿತಾಮಹರ ಉದ್ದೇಶಕ್ಕೋಸ್ಕರವಾಗಿ, ದಯವಿಟ್ಟು ಕಳುಹಿಸಿಕೊಡಬೇಕು ಅಂತ ಕೇಳಿದಾಗ ರುದ್ರದೇವರು ತಮ್ಮ ಜಟಾಜೂಟದಿಂದ ಗಂಗೆಯನ್ನು ಕೆಳಗಿಳಿಸಿದ್ರು. ಭಗೀರಥನ ಹಿಂದೆಯೇ ಗಂಗೆ ಹರಿದು ಬಂತು. ಆ ಭಗೀರಥ ಪಾತಾಳಕ್ಕೆ ಹೋದಾಗ ಅಲ್ಲಿಯವರೆಗೂ ನೀರು ಹರಿದು ಬಂದು ಅವರ ಪೂರ್ವ ಪಿತಾಮಹರಾದ 60,000 ಜನರ ಭಸ್ಮದ ಮೇಲೆ ಹರಿಯಿತು. ಆಗ ಅವರೆಲ್ಲರೂ ಕೂಡ ಪಾಪದಿಂದ ಶುದ್ಧರಾಗಿ ತಮ್ಮ ಸದ್ಗತಿಯನ್ನು ಪಡೆದರು. ಹೀಗೆ ಭಗೀರಥನನ್ನು ಹಿಂಬಾಲಿಸಿ ಬಂದದ್ದರಿಂದ ಇದಕ್ಕೆ ಭಾಗೀರಥಿ ಎಂಬುದಾಗಿ ಹೆಸರಾಯಿತು. ಇದು ಗಂಗೆಯ ವಿಶೇಷ ಏನು ಅಂತಂದ್ರೆ, ಆ ಸತ್ಯಲೋಕದಿಂದ ಹರಿದು ಪಾತಾಳ ಲೋಕದವರೆಗೆ ಬಂದು ಸೇರಿದಂತಹ ಗಂಗೆ. ಇಷ್ಟು ದೀರ್ಘಕಾಲದ ಗಂಗೆಯ ಪ್ರವಾಹ ಇನ್ಯಾವ ನದಿಗೂ ಇಂಥ ಇತಿಹಾಸ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಬ್ರಹ್ಮದೇವರ ಸತ್ಯಲೋಕದಿಂದ ಹೊರಟು ಬ್ರಹ್ಮಾಂಡದ ಮೇಲಿನ ತುದಿಯಲ್ಲಿ ಸತ್ಯಲೋಕದಿಂದ ಹೊರಟು ಕೆಳಗಿನ ಪಾತಾಳ ಲೋಕದವರೆಗೆ ಹರಿದು ಬಂದು ಅದಕ್ಕೆ ತ್ರಿಪಥಗ ಅಂತ ಕರೀತಾರೆ. ಅಂದ್ರೆ ಮೇಲಿನ ಲೋಕವನ್ನ, ಅಂತರಿಕ್ಷ ಲೋಕವನ್ನ ಮತ್ತು ಪಾತಾಳ ಲೋಕವನ್ನ 3 ಲೋಕಗಳಲ್ಲಿ ಹರಿದು ಬಂದು ಪಾವನಗೊಳಿಸ್ತಕ್ಕಂತಹ ಪರಮ ಪಾವನೆ ಗಂಗೆ. ಅಂತಹ ಗಂಗೆಯ ಸ್ಮರಣೆಯನ್ನ ಮಾಡಿಕೊಂಡು ನಾವು ಗಂಗಾ ಅವತರಣದ ದಿವಸದಲ್ಲಿ ಗಂಗಾ ಸ್ನಾನವನ್ನು ಮಾಡಬೇಕು. ಗಂಗಾ ಸ್ನಾನ ಗಂಗೆಯ ತೀರದಲ್ಲಿ ಇದ್ದವರೆಗೆ ಆಗತ್ತೆ, ಬೇರೆ ಕಡೆ ಇರತಕ್ಕಂಥವರಿಗೆ ಸಾಧ್ಯ ಇಲ್ಲ. ಆದರೆ ತಾವು ಸ್ನಾನ ಮಾಡುವಾಗ ಗಂಗೆಯನ್ನ ಸ್ಮರಣೆ ಮಾಡಿಕೊಂಡು ನೀರಿನಲ್ಲಿ ಗಂಗೆಯನ್ನು ಆವಾಹಿಸಿಕೊಂಡು ಸ್ನಾನ ಮಾಡಿದರೆ ಆಗ ನಮಗೂ ಕೂಡ ಗಂಗಾ ಸ್ನಾನದ ಮಹಾ ಪುಣ್ಯ ಬರ್ತಾ ಇದೆ. ಹರಿದ್ವಾರದ ಗಂಗಾ ತೀರದಲ್ಲಿ ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರು ಭಕ್ತರಿಗೆಲ್ಲ ಉಳಿದುಕೊಳ್ಳಲಿಕ್ಕೆ ಛತ್ರವನ್ನು ನಿರ್ಮಾಣ ಮಾಡಿ ಪರಮ ಅನುಗ್ರಹವನ್ನು ಮಾಡಿದ್ದಾರೆ. ಅಲ್ಲಿ ನಾವು ಗಂಗೆಗೆ ಈ ಸಂದರ್ಭದಲ್ಲಿ ಹೋಗ್ಲಿಕ್ಕೆ ಆಗದೆ ಹೋದರೂ ಕೂಡ ಅಲ್ಲಿ ಮಾಡತಕ್ಕಂತಹ ಸೇವೆಯಲ್ಲಿ ನಾವು ಯಥಾಶಕ್ತಿ ಪಾಲ್ಗೊಂಡು ಮನೆಯಲ್ಲೇ ಕೂತು ಗಂಗಾವತರಣದ ಗಂಗಾ ಪೂಜೆಯ ವಿಶೇಷವಾದ ಫಲವನ್ನು ನಾವು ಪಡೆಯಬಹುದು. ಆ ಗಂಗೆಯನ್ನು ತಲೆಯಲ್ಲಿ ನಿತ್ಯ ಹೊತ್ತು ರುದ್ರದೇವರು ನಾನು ಪರಮ ವೈಷ್ಣವ ಅನ್ನುವುದನ್ನು ಪ್ರಕಟಪಡಿಸ್ತಾ ಇದ್ದಾರೆ ಅಂತ ಶ್ರೀಮದ್ ವಾದಿರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಅಂತಹ ಗಂಗೆಯ ಮಹಿಮೆಯನ್ನ ನಾರದ ಪುರಾಣದಲ್ಲಿ ಎಲ್ಲ ಪುರಾಣಗಳಲ್ಲೂ ಗಂಗೆಯ ಮಹಿಮೆಯ ವರ್ಣನೆ ಬರುತ್ತೆ. ಆಗ ನಾರದ ಪುರಾಣದಲ್ಲಿ ಬರುವಾಗ ಒಂದು ಮಾತು ಹೇಳ್ತಾರೆ, ಗಂಗೆಯ ಸ್ನಾನ, ಗಂಗೆಯ ದರ್ಶನ, ಗಂಗಾ ಪಾನ, ಇದರಿಂದ ಬರತಕ್ಕ ಎಲ್ಲ ಪುಣ್ಯಗಳನ್ನು ವರ್ಣನೆ ಮಾಡಿ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ಬ್ರಾಹ್ಮಣನಾದವನು ತನ್ನ ನಿತ್ಯ ಕರ್ಮವಾದ ಸಂಧ್ಯಾವಂದನೆಯನ್ನ ಮಾಡಿಕೊಂಡಿದ್ದರೆ ಮಾತ್ರ ಇಲ್ಲಿ ಗಂಗಾ ಸ್ನಾನ ಮಾಡಿದಾಗ ಗಂಗಾ ಪುಣ್ಯ ಬರುತ್ತೆ. ಅವನು ನಿತ್ಯ ಕರ್ಮವಾದ ಸಂಧ್ಯಾವಂದನೆಯನ್ನೇ ಬಿಟ್ಟು ಇಲ್ಲಿ ಬಂದು ಗಂಗೆಯಲ್ಲಿ ಮಿಂದ ಮಾತ್ರಕ್ಕೆ ಇಲ್ಲಿ ಹೇಳಿದ ಯಾವ ಪುಣ್ಯಗಳು ಬರೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾರೆ. ಆದ್ರಿಂದ ಬ್ರಾಹ್ಮಣನಾದವನು ಅವನು ಹರಿದ್ವಾರಕ್ಕೋ ಕಾಶಿಗೋ ಬದರಿಗೋ ಹೋಗಿ ಗಂಗಾ ಸ್ನಾನ ಮಾಡುವ ಮುಂಚೆ ಅವನು ಮೊದಲು ಸಂಧ್ಯಾವಂದನೆಯನ್ನು ಶುರು ಮಾಡಬೇಕು. ಸಂಧ್ಯಾವಂದನೆ ಮಾಡಿಕೊಂಡು ಗಂಗಾ ಸ್ನಾನ ಮಾಡಿದ್ರೆ ಮಾತ್ರ ಗಂಗಾ ಸ್ನಾನದ ಫಲ ಅನ್ನುವುದನ್ನು ಪುರಾಣಗಳಲ್ಲಿ ಹೇಳ್ತಾರೆ. ಹೀಗೆ ಗಂಗೆಯ ಸ್ಮರಣೆ ಮಾಡ್ತಾ ಅದರ ಮಹಿಮೆ ಪ್ರಭಾವಗಳನ್ನ ಶ್ರವಣ ಮಾಡ್ತಾ ನಮ್ಮ ಜೀವನವನ್ನ ಕೃತಾರ್ಥ ಮಾಡಿಕೊಳ್ಳೋಣ. ಹರಿದ್ವಾರದ ಮಧ್ವ ಕೃಷ್ಣರ ಸನ್ನಿಧಾನದಲ್ಲಿ ಏನು ಸೇವೆಯನ್ನ ನಡೆಸ್ತಾರೆ ಆ ಸೇವೆಯಲ್ಲಿ ಯಥಾಶಕ್ತಿ ಪಾಲ್ಗೊಂಡು ಕೃತಾರ್ಥರಾಗೋಣ ಎಂಬುದಾಗಿ ಹೇಳ್ತಾ ಈ ಒಂದು ಪ್ರವಚನವನ್ನ ಅಸ್ಮದ್ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ತ್ರಿವಿಕ್ರಮಾಭಿನ್ನ ಲಕ್ಷ್ಮೀ ವೆಂಕಟೇಶ್ವರನ ಪಾದಾರಿ ಬಿಂದುಗಳಲ್ಲಿ ಸಮರ್ಪಣೆ ಮಾಡ್ತೇವೆ. ಕೃಷ್ಣಾರ್ಪಣ ವಸ್ತು.